ನಿನ್ನೆ ಮಧ್ಯರಾತ್ರಿ ಸುಮಾರು 12:15ಕ್ಕೆ 112ಗೆ ಒಂದು ಕಾಲ್ ಬಂದಿದೆ. ದಟ್ ಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಲವರು ಹುಡುಗರು ಜಗಳ ಮಾಡ್ತಾ ಇದ್ದಾರೆ ಅಂತ. ತಕ್ಷಣವೇ ಪೊಲೀಸರು ಸ್ಪಾಟ್ಗೆ ರೀಚ್ ಆದಾಗ ಅಲ್ಲಿ ಯಾರು ಇರಲಿಲ್ಲ, ಬಟ್ ಜಾಗದಲ್ಲಿ ಬ್ಲಡ್ ಸ್ಟೈನ್ಸ್ ಇತ್ತು. ಇಮಿಡಿಯೇಟ್ಲಿ ಹಾಸ್ಪಿಟಲ್ಸ್ ಚೆಕ್ ಮಾಡಿದಾಗ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಇಬ್ಬರು ಅಡ್ಮಿಟ್ ಆಗಿರ್ತಾರೆ. ಅದರಲ್ಲಿ ಒಬ್ಬರು ಮೃತಪಟ್ಟಿರುತ್ತಾರೆ, ಇನ್ನೊಬ್ಬರು ಇನ್ನೂ ಗಂಭೀರ ಸ್ಥಿತಿಯಲ್ಲಿ ಇದ್ದಿರ್ತಾರೆ. ಸೊ ತಕ್ಷಣವೇ ಮಾಹಿತಿ ತಿಳ್ಕೊಂಡು ಸ್ಪಾಟ್ಗೆ ಬಂದಾಗ ಗೊತ್ತು ಬಂದಿರೋದು ಅಭಿಷೇಕ್ ಅನ್ನೊಬ್ಬ ವ್ಯಕ್ತಿ, ಕ್ಯಾತ್ಸಂದ್ರ ಅವರು 26 ವರ್ಷ. ಸೊ ಇವರು ಮೃತಪಟ್ಟಿರುತ್ತಾರೆ. ಆ್ಯಂಡ್ ಮನೋಜ್ ಅನ್ನೋಂಥ ವ್ಯಕ್ತಿ NEPS ಲಿಮಿಟ್ಸಲ್ಲಿ ವಾಸ ಇರುವಂಥವ್ರು, ಅವ್ರಿಗೆ ತಲೆಗೆ ಏಟಾಗಿರುತ್ತೆ. ಸೊ ಮಾಹಿತಿ ತಿಳ್ಕೊಂಡಾದ್ಮೇಲೆ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಕಂಪ್ಲೇಂಟ್ ತೊಗೊಂಡು FIR ಮಾಡಲಾಗಿದೆ. ಒಂದು 103 BNS ಮರ್ಡರ್ ಕೇಸ್ ತೊಗೊಳ್ಳಲಾಗಿದೆ, ಇನ್ನೊಂದು ಕೇಸ್ 109 BNS ಅಟೆಂಪ್ಟ್ ಟು ಮರ್ಡರ್ ತೊಗೊಳ್ಳಲಾಗಿದೆ. ಸೊ 2 FIRs ಅನ್ನೋನ್ ಮೇಲೆ ತೊಗೊಳ್ಳಲಾಗಿದೆ. ಯಾರು ಮಾಡಿದ್ರು, ಇನ್ನು ಮೋಟಿವ್ ಏನು, ಇದಕ್ಕೆ ಹಿನ್ನಡೆ ಏನು ಅನ್ನೋದು ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ. ಸದ್ಯಕ್ಕೆ ನಾವು ಯಾರಿಗೆ ಹೆಡ್ ಇಂಜುರಿ ಆಗಿದೆ ಅವ್ರನ್ನು ಟ್ರೀಟ್ಮೆಂಟಲ್ಲಿದ್ದಾರೆ. ಅವರು ರಿಕವರಿ ಆದ ಮೇಲೆ ಅವನು ಪ್ರಶ್ನೆ ಮಾಡಿ ಈ ಘಟನೆ ಹೇಗೆ ನಡೆದಿದೆ ಅಂತ ತಿಳ್ಕೊಂಡು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಅಭಿಷೇಕ್ HDFC ಬ್ಯಾಂಕಲ್ಲಿ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂದಿದೆ. ಸೊ ಈಗ ಇವರಿಗೆ ಮತ್ತು ಈ ಇಬ್ಬರಿಗೆ ಹೇಗೆ ಜಗಳ ಆಯಿತು, ಇವರಿಬ್ಬರು ಇನ್ವಾಲ್ವ್ ಆಗಿದ್ದೀರಾ, ಇನ್ನೂ ಹೆಚ್ಚು ಇನ್ವಾಲ್ವ್ ಆಗಿದ್ದೀರಾ ಅನ್ನೋದು ನಾವು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಸದ್ಯಕ್ಕೆ ನಮಗೆ ಖಚಿತವಾಗಿ ಕಂಡು ಬರ್ತಾ ಇರೋದು ಈ ಇಬ್ಬರು ಜಗಳ ಮಾಡ್ಕೊಂಡಿದ್ದರು, ಶಾರ್ಪ್ ಆಬ್ಜೆಕ್ಟಿಂದ ಹೊಡೆದಾಡ್ಕೊಂಡಿರೋದು ಕಂಡು ಬರ್ತಾ ಇದೆ. ಸೊ ಆಗಿರೋದ್ರಿಂದ ಈ ಮನೋಜ್ ಅವರು ಈಗ ಸದ್ಯಕ್ಕೆ ಅಕ್ಯೂಸ್ಡ್ ಆಗಿ ನಾವು ನೇಮಕ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಇನ್ನು ಮತ್ತೆ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ತಿಳ್ಕೊಂಡು ನಾವು ಅವ್ರನ್ನೂ ಸಹ ಇನ್ವೆಸ್ಟಿಗೇಷನಲ್ಲಿ ಶಾಮಿಲ್ ಮಾಡಿಕೊಂಡು ಅರೆಸ್ಟ್ ಮಾಡಲಾಗುತ್ತೆ. ಸರ್, ಘಟನಾ ಸ್ಥಳದಲ್ಲಿ ಏನಾದರೂ CC ಕ್ಯಾಮ್ರಾ ವಿಜುವಲ್ಸು ಅಥವಾ ಅಲ್ಲಿ ಏನಾದರೂ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಏನೇನು ಕಂಡು ಬರುತ್ತೆ ಅದೆಲ್ಲ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಟೀಮಲ್ಲಿ ಏನಾದರೂ ಬೇರೆಯವರೇನಾದರೂ ಭಾಗವಹಿಸಿರುವಂಥದ್ದು? ಈಗ ನಾವು ನಮ್ಮ ಪೊಲೀಸ್ ತಂಡಗಳು ಕ್ರಿಯೇಟ್ ಮಾಡಿದ್ದೀವಿ. ಕ್ಯಾತ್ಸಂದ್ರ ಪೊಲೀಸರು, ಜಯನಗರ ಪೊಲೀಸರು, NEPS ಪೊಲೀಸರು, ಇವರೆಲ್ಲರೂ ನಾವು ಟೀಮ್ಸ್ ಮಾಡಿ ಅವ್ರನ್ನ ಈ ಘಟನೆ ಹೇಗೆ ನಡೆದಿದೆ ಮತ್ತು ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದರನ್ನು ಹಿಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇದರಲ್ಲಿ ಏನು ಸತ್ಯಾಂಶ ಇದೆ ತಿಳ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಎದ್ರ ಬಗ್ಗೆ ಏನಾದರೂ ಬ್ಯಾಕ್ಗ್ರೌಂಡ್ ಇದೆ ಸರ್? ರೌಡಿ ಶೀಟರ್ ಅಥವಾ ಇವರು ಮನೋಜ್ ಅನ್ನೋರಿಗೆ NEPS ಅಲ್ಲಿ ರೌಡಿ ಶೀಟ್ ಇದೆ. ಒಂದು 307 ಕೇಸ್ ಮತ್ತು ಒಂದು ಹಾರ್ಟ್ ಕೇಸ್ ಇದೆ. ಸೊ ಅದು ಬಿಟ್ಟು ಇತ್ತೀಚಿಗೆ ಕಾಲದಲ್ಲಿ ಯಾವುದೇ ಚಟುವಟಿಕೆಗಳು ಕಂಡು ಬಂದಿರಲಿಲ್ಲ. ಸೊ ಬಟ್ ಆದರೂ ಈ ಘಟನೆಗೆ ಹಿನ್ನೆಲೆ ಏನನ್ನೋದು ನಾವು ತಿಳ್ಕೊಳ್ತೀವಿ.